ಹಾಯ್ ಹಲೋ ನಮಸ್ಕಾರ. ಭುವನಗಿರಿ ಭುವನೇಶ್ವರಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸುಸ್ವಾಗತ. ಇವತ್ತು ಹಾಗಲಕಾಯಿಯಲ್ಲಿ ಒಂದು ರೆಸಿಪಿ ಮಾಡೋಣ. ಹಾಗಲಕಾಯಿ ಅಂದರೆ ಇಷ್ಟನೇ ಇಲ್ಲ ನನಗೆ, ಅದು ಕಹಿ, ಅದರ ಬಗ್ಗೆ ನನಗೆ ಇಂಟ್ರೆಸ್ಟೇ ಇಲ್ಲ ಅನ್ನೋರು ಕೂಡ ತುಂಬ ಇಷ್ಟಪಟ್ಟು ತಿನ್ನುವಂಥ ಹಾಗಲಕಾಯಿಯ ಈ ರೆಸಿಪಿ ದೋಸೆಗೆ, ಚಪಾತಿಗೆ, ಪೂರಿಗೆ, ಸ್ನ್ಯಾಕ್ಸ್ ಆಗಿ ನೀವು ಯಾವ ಥರ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಜೊತೆಗೆ ತುಂಬ ದಿನ ಬೇಕಾದರೂ ಸ್ಟೋರ್ ಮಾಡ್ತೀನಿ ಅಂದರೆ ಯಾವ ಥರ ಈ ಗ್ರೇವಿನ ಸ್ಟೋರ್ ಮಾಡೋದು ಅಂತ ಕೂಡ ನಾನು ನಿಮಗಿವತ್ತು ತಿಳಿಸ್ಕೊಡ್ತೀನಿ. ಹವ್ಯಕ ಶೈಲಿಯಲ್ಲಿ ಅಂದರೆ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಯುನೀಕಾಗಿ ಮಾಡ್ಕೊಳ್ಳೋ ಅಂಥದ್ದು. ಅವರು ಯಥೇಚ್ಛವಾಗಿ ಹಾಗಲಕಾಯಿ ಸಿಕ್ಕಾಗೆಲ್ಲ ಮಾಡಿ ಇಟ್ಕೊಳ್ಳೋ ಅಂಥದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನ್ ವೆಜ್ ತಿನ್ನೋರಿಗಾಗಿರ್ಬೋದು, ವೆಜ್ ತಿನ್ನೋರಿಗಿರ್ಬೋದು, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಶುಗರ್ ಪೇಷಂಟ್ಗಳಿದ್ದರೂ ಕೂಡ ಅವರಿಗೂ ಕೂಡ ಹಾಗಲಕಾಯಿ ತಿನ್ನಲೇಬೇಕು ಅಂತಿರ್ತಾರೆ. ಆದರೆ ಹಾಗಲಕಾಯಿ ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂಥ ಒಂದು ಸೂಪರ್ ಆಗಿರುವಂಥ ಹಾಗಲಕಾಯಿ ರೆಸಿಪಿನ ಇವತ್ತು ನಾವು ಮಾಡೋಣ. ಬನ್ನಿ, ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ಈ ರೆಸಿಪಿಗೆ ನೋಡ್ಕೊಂಬರೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಸಬ್ಸ್ಕ್ರೈಬ್ ಈಗಾಗಲೇ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮರಿಬೇಡಿ. ಯಾಕೆಂದರೆ ನಮಗೂ ಕೂಡ ಇನ್ನಷ್ಟು ಹೊಸ ರೆಸಿಪೀಸ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಇರುತ್ತೆ. ಹಾಗಾಗಿ ಜೊತೆಗೆ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಈ ರೆಸಿಪಿಗೊಂದು ಲೈಕ್ ಮಾಡಿ. ಹಾಗಾದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಸುಮಾರು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿದ್ದೀನಿ. ಹಾಗೆ ಹಾಗಲಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಸ್ವಲ್ಪ ಹುಣಸೆ ಹಣ್ಣು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಹಾಗೆ 2 ಸ್ಪೂನ್ ಆಗೋಷ್ಟು ಕೊತ್ತಂಬರಿ, ಖಾರಕ್ಕನುಸಾರವಾಗಿ ಖಾರದ ಪುಡಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಬೆಲ್ಲ ಬೇಕು. ಹಾಗಲಕಾಯಿಗೆ ಬೆಲ್ಲ ಬಳಸಬೇಕು, ತುಂಬಾ ರುಚಿಯಾಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಬೇಕು. ಆದರೆ ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ. ಹಾಗೆ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಖಾರದ ಪುಡಿ ನಿಮಗೆ ಖಾರ ಬೇಕು ಅನ್ನೋರು ಯಥೇಚ್ಛವಾಗಿ ಬಳಸ್ಬೋದು. ಖಾರ ಕಡಿಮೆ ಬೇಕು ಅನ್ನೋರು ಕಡಿಮೆ ಬಳಸಿ. ಇದನ್ನು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ನಾನು ರುಬ್ಬಿದ್ದೀನಿ. ಈ ಥರ ನೈಸಾಗಿ ರುಬ್ಕೋಬೇಕು. ಈಗ ಒಂದು ಗ್ಯಾಸ್ ಮೇಲೆ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ. ಇದಕ್ಕೆ ನಾನು ಸುಮಾರು 2 ಸ್ಪೂನು ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸನ್ನು ಉದ್ದಕ್ಕೆ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಸಿಮೆಣಸು ಸ್ವಲ್ಪ ಫ್ರೈ ಆಗಲಿ. ಈಗ ನಾವು ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ನೀವು ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಈ ಥರ ಉದ್ದುದ್ದಕ್ಕೆ ಬೇಕಾದರೂ ಚಾಪ್ ಮಾಡಿ ಕೂಡ ಹಾಕ್ಕೋಬೋದು. ನಿಮಗೆ ಯಾವ ಥರ ಕಟ್ ಮಾಡೋದಕ್ಕೆ ಅನುಕೂಲ ಅನಿಸುತ್ತೆ ಆ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಾಗಲಕಾಯಿಯನ್ನು ಕಟ್ ಮಾಡಿಬಿಟ್ಟು ನೀರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟಿದ್ದೆ. ನೀವು ಹಾಗಲಕಾಯಿ ತುಂಬ ಕಹಿ ಇದೆ ಅಂತ ಅನ್ನೋರು ಹಾಗಲಕಾಯಿನ ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಡಿ. ಉಪ್ಪು ಹಾಕಿ ಮಿಕ್ಸ್ ಮಾಡಿಡೋದ್ರಿಂದ ಹಾಗಲಕಾಯಿಯಲ್ಲಿರುವಂಥ ಕಹಿ ಅಂಶ ಬಿಟ್ಕೊಳ್ಳುತ್ತೆ. ಆಮೇಲೆ ಒಂದು ಸಲ ವಾಶ್ ಮಾಡಿಬಿಟ್ಟು ನಾವು ಹಾಗಲಕಾಯಿನ ಇದಕ್ಕೆ ಆ್ಯಡ್ ಮಾಡ್ಬೋದು. ನಾನೀಗ ಹಾಗಲಕಾಯಿ ಅಷ್ಟೊಂದು ಕಹಿ ಇರದೇ ಇರೋದ್ರಿಂದ ನಾನು ಎಳೆಕಾಯಿ ಹಾಗಲಕಾಯಿ ತೊಗೊಂಡಿರೋದ್ರಿಂದ ಹಾಗೆ ಆ್ಯಡ್ ಮಾಡಿಬಿಟ್ಟು ಫ್ರೈ ಮಾಡ್ತಿದ್ದೀನಿ. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೂಡ ಕಹಿ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಹಾಗಲಕಾಯಿ ಮತ್ತು ಹಸಿಮೆಣಸು ಫ್ರೈ ಮಾಡ್ತಾ ಇದ್ದ ಹಾಗೆಯೇ ಹಾಗಲಕಾಯಿಯಲ್ಲಿರುವಂಥ ನೀರಿನ ಅಂಶ ಬಿಟ್ಕೊಳ್ಳುತ್ತೆ. ಇನ್ನೂ ಇದ್ದರೆ ಆಗ ಏನಾಗುತ್ತೆ ಅಂದರೆ ಆ ಹಾಗಲಕಾಯಿಯ ನೀರಿನ ಅಂಶ ಅಂದರೆ ಕಹಿ ನೀರಿನ ಅಂಶ ಡ್ರೈ ಆಗ್ತಾ ಬಂದ ಹಾಗೆ ಕಹಿ ಅನ್ನೋದು ಕಡಿಮೆ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಒಂದು 10 ನಿಮಿಷನಾದರೂ. ಆಗ ಹಾಗಲಕಾಯಿಯ ಕಹಿ ಕಡಿಮೆ ಆಗುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಲಕಾಯಿನ
ಕನಿಷ್ಠ ವಾರದಲ್ಲಿ ಒಂದು ಸಲ ನೀವು ಮಾಡಿಕೊಂಡು ತಿನ್ನಬೇಕು. ಆಗ ದೇಹದಲ್ಲಿರುವಂಥ ನಂಜಿನ ಅಂಶ ಹೋಗುತ್ತೆ. ಜೊತೆಗೆ ಶುಗರ್ ಪೇಷಂಟ್ಗಳಿಗೂ ಕೂಡ ಇದು ತುಂಬಾ ಒಳ್ಳೆಯ ಔಷಧಿ. ಈಗ ನಾವು ರುಬ್ಬಿರೋಂಥ ಮಸಾಲಾನ ಆ್ಯಡ್ ಮಾಡೋಣ. ಮಸಾಲಾನ ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಜನ ನನಗೆ ಹಾಗಲಕಾಯಿ ಇಷ್ಟ ಆಗಲ್ಲ ಅನ್ನೋರು ಈ ರೆಸಿಪಿ ನಿಜವಾಗ್ಲೂ ಚಪಾತಿ ಪರೋಟಾಗೆಲ್ಲ ಇಷ್ಟ ಆಗುತ್ತೆ. ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ನೀವು ಬೇಕಿದ್ರೆ ಇನ್ನೂ 1 ಸ್ಪೂನ್ ಹಾಕ್ಬೋದು. ಸ್ವಲ್ಪ ಬೆಲ್ಲ ಖಾರ ಉಪ್ಪು ಇದಕ್ಕೆ ಜಾಸ್ತಿನೇ ಹಾಕ್ಕೊಳ್ಳಿ. ಆವಾಗ ತುಂಬ ಟೇಸ್ಟಿಯಾಗುತ್ತೆ. ಒಂದು ಸ್ವಲ್ಪ ಸ್ವೀಟಾಗಿ ಖಾರವಾಗಿ ಕಹಿಯಾಗಿ ಮತ್ತು ತುಂಬಾ ಹುಳಿ ಬೇಡ, ಲೈಟಾಗಿ ಹುಳಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಜಾರ್ ತೊಳೆದಿರೋಂಥ ನೀರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಚೆನ್ನಾಗಿ ಕುದಿಸಿ, ತುಂಬಾ ಚೆನ್ನಾಗಿ ಕುದಿಸಿ, ಬೆಲ್ಲ ಹಾಕಿರೋದ್ರಿಂದ ಒಂಥರ ಅಂಟು ಪಾಕ ಬರುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸಿ ಇಟ್ಕೊಂಡ್ರೆ ಅದು ತಣ್ಣಗಾದ ಮೇಲೆ ಅದನ್ನು ಒಂದು ಗಾಜಿನ ಪಾತ್ರೆ ಅಥವಾ ಗಾಜಿನ ಬಾಕ್ಸಲ್ಲಿ ಹಾಕಿ ಅಥವಾ ಇಟ್ಕೊಂಡ್ರೆ ಇದು ಸುಮಾರು 15 ದಿನ ಆದರೂ ಹಾಳಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ಫ್ರಿಜ್ ಏನಾದರೂ ಇದ್ದರೆ ನೀವು ಆ ಥರ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳು ಆರಾಮಾಗಿ ಇಟ್ಕೋಬೋದು. ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಖಾರದ ಪುಡಿನ ಕೂಡ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ. ಆಗ ಒಂಥರ ಖಟ್ಟ ಮಿಟ್ಟ ಫ್ಲೇವರ್ ಸಿಗುತ್ತೆ. ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಕುದೀತಾ ಇದೆ ನಮ್ಮ ಹಾಗಲಕಾಯಿಯ ಮಸಾಲ. ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಅಂತ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಾಗಲಕಾಯಿಯ ಮಸಾಲ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ. ಇನ್ನಷ್ಟು ಹೊಸ ರೆಸಿಪೀಸ್ಗಳಿಗಾಗಿ ಪ್ಲೀಸ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹಾಕೋ ಹೊಸ ರೆಸಿಪಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ಸೇರುತ್ತೆ. ಆಗ ನಾನು ಹಾಕುವ ಎಲ್ಲ ರೆಸಿಪಿ ವೀಡಿಯೋಗಳನ್ನು ಹಾಕಿದ ಕೂಡಲೇ ನೀವು ನೋಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗಲಕಾಯಿಯ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇದನ್ನು ನೀವು ದೋಸೆಗೆ, ಚಪಾತಿಗೆ, ರೋಟಿಗೆ, ಪರೋಟ ಅಥವಾ ಇಡ್ಲಿ ಅಥವಾ ಅನ್ನಕ್ಕೂ ಕೂಡ ಇದು ಒಳ್ಳೆ ಕಾಂಬಿನೇಷನ್ ರೆಸಿಪಿ ಆಗುತ್ತೆ. ತಿನ್ನಲ್ಲ ಅನ್ನೋರು ಕೂಡ ಈ ಒಂಥರ ಹುಳಿ ಕಟ್ಟ ಮಿಟ್ಟ ಹಾಗಲಕಾಯಿ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನಷ್ಟು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು.